ಉಜಿರೆಯ ಪ್ರಬಲ ನಾಯಕ ಸಾಮಾಜಿಕ ಹೋರಾಟಗಾರ ಹಿಂದೂ ಪರ ಹೋರಾಟಗಾರ ಮಹೇಶ್ ಶೆಟ್ಟಿ ತಿಮರೋಡಿ ಸದ್ಯಕ್ಕೆ ಪೊಲೀಸರು ಅವರನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ. He's been under custody of police. ಮಹೇಶ್ ಶೆಟ್ಟಿ ತಿಮರೋಡಿ ನಿಂದನೆ ಕೇಸ್ನಲ್ಲಿ ಮಹೇಶ್ ತಿಮರೋಡಿ ಖಾಕಿ ವಶಕ್ಕೆ. ಬ್ರಹ್ಮಾವರ ಪೊಲೀಸ್ ಠಾಣೆಯತ್ತ ಕರೆ ತರ್ತಾ ಇರುವಂತಹ ಖಾಕಿ ಕೆಲವೇ ಹೊತ್ತಲ್ಲಿ ಬ್ರಹ್ಮಾವರ ಪೊಲೀಸ್ ಠಾಣೆಗೆ ಎಂಟ್ರಿ ಕೊಡ್ತಾರೆ ತಿಮರೋಡಿ. ವಿಚಾರಣೆಗೆ ಹಾಜರಾಗದಂತ ಹಿನ್ನೆಲೆ ವಶಕ್ಕೆ ಪಡೆದಿದ್ದಾರೆ ಖಾಕಿ. BL ಸಂತೋಷ್ ಅವರನ್ನು ನಿಂದಿಸಿದ್ದಂತಹ ಕೇಸ್ನಲ್ಲಿ ತಿಮರೋಡಿ ವಶಕ್ಕೆ ಪಡೆದಿದ್ದಾರೆ. ಉಡುಪಿಯ ಬ್ರಹ್ಮಾವರ ಠಾಣೆಯಲ್ಲಿ ದಾಖಲಾಗಿತ್ತು ಕೇಸ್. ಸದ್ಯಕ್ಕೆ ಬೆಳ್ಳಂಬೆಳಗ್ಗೆ ತಿಮರೋಡಿ ಅವರ ನಿವಾಸಕ್ಕೆ ಬಂದು ಖಾಕಿ ಮಹೇಶ್ ಶೆಟ್ಟಿ ತಿಮರೋಡಿ ಅವರನ್ನು ವಶಕ್ಕೆ ಪಡೆದು ಬ್ರಹ್ಮಾವರ ಠಾಣೆಯತ್ತ ಕರೆದುಕೊಂಡು ಹೋಗ್ತಾ ಇದ್ದಾರೆ. ಸ್ವಲ್ಪ ಹೊತ್ತಿನಲ್ಲೇ ಬ್ರಹ್ಮಾವರ ಠಾಣೆಗೆ ಹೋಗ್ತಾರೆ. ಕೆಲವೇ ಹೊತ್ತು BL ಸಂತೋಷ್ ಅವರನ್ನು ನಿಂದಿಸಿರುವಂತಹ ವಿಚಾರವಾಗಿ ಕೇಸ್ ದಾಖಲಾಗಿದೆ ಮಹೇಶ್ ಶೆಟ್ಟಿ ತಿಮರೋಡಿ ಮೇಲೆ. ಇಂದು ಬೆಳ್ಳಂಬೆಳಗ್ಗೆ 20 ಜೀಪ್ನಲ್ಲಿ ಬಂದಂತಹ ಖಾಕಿ ಏಕಾಏಕಿ ಉಜಿರೆಯ ತಿಮರೋಡಿಯಲ್ಲಿರುವಂತಹ ಮಹೇಶ್ ಶೆಟ್ಟಿ ತಿಮರೋಡಿ ಅವರ ನಿವಾಸ ತಾವು ನೋಡ್ತಾ ಇರುವಂಥದ್ದು ಸ್ಕ್ರೀನ್ ಮೇಲೆ ಅವರ ಬೆಂಬಲಿಗರ ಹೈ ಡ್ರಾಮಾ ಮತ್ತು ಇನ್ನೊಂದೆಡೆ ತಿಮರೋಡಿ ಅವರ ಪ್ರೈವೇಟ್ ಕಾರಿನಲ್ಲಿ ಪೊಲೀಸ್ ಠಾಣೆ ಬ್ರಹ್ಮಾವರ ಪೊಲೀಸ್ ಠಾಣೆಯತ್ತ ತೆರಳುತ್ತಾ ಇದ್ದಾರೆ. ಈ ಮಧ್ಯದಲ್ಲಿ ಮಾಧ್ಯಮಗಳಿಗೆ ಪ್ರತಿಕ್ರಿಯಿಸಿದ್ದಾರೆ. ಅವರು ಹೇಳ್ತಾ ಇದ್ದಾರೆ, ನನಗೆ ಯಾವುದೇ ಥರದ ನೋಟಿಸ್ ಕೊಡದೆ ಪೊಲೀಸರು ನನ್ನನ್ನು ಕರೆದುಕೊಂಡು ಹೋಗ್ತಾ ಇದ್ದಾರೆ ಅಂತ. ತಾವು ಎಡಭಾಗದಲ್ಲಿ ನೋಡ್ತಾ ಇರುವಂಥದ್ದು ತಿಮರೋಡಿ ಅವರ ಬೆಂಬಲಿಗರ ಒಂದು ಹೈ ಡ್ರಾಮಾ ತಿಮರೋಡಿ ಅವರ ನಿವಾಸದಲ್ಲಿ. ಮತ್ತೊಂದೆಡೆ BL ಸಂತೋಷ್ ಬಿಜೆಪಿಯ ರಾಷ್ಟ್ರೀಯ ನಾಯಕ ಇವರನ್ನ ಬಾಯಿಗೆ ಬಂದ ಹಾಗೆ ಬೈದಿದ್ರು, ನಿಂದಿಸಿದ್ರು ಮಹೇಶ್ ಶೆಟ್ಟಿ ತಿಮರೋಡಿ. ಈ ವಿಚಾರವಾಗಿ ಬ್ರಹ್ಮಾವರ ಠಾಣೆಯಲ್ಲಿ ಇವರ ವಿರುದ್ಧ ಕೇಸ್ ದಾಖಲಾಗಿತ್ತು. ನೋಟಿಸ್ ಕೊಟ್ಟಿದ್ರು, ವಿಚಾರಣೆಗೆ ಹಾಜರಾಗಿರಲಿಲ್ಲ ಮಹೇಶ್ ಶೆಟ್ಟಿ ತಿಮರೋಡಿ ಅಂತ. ಬೆಳ್ಳಂಬೆಳಗ್ಗೆ ಒಂದಷ್ಟು ಪೊಲೀಸರ ತಂಡ ಇವರ ನಿವಾಸಕ್ಕೆ ಬಂದು ಕರೆದುಕೊಂಡು ಹೋಗಿದ್ದಾರೆ. ಠಾಣೆಗೆ ಆಗಮಿಸಿದ ಬಳಿಕ ವಿಚಾರಣೆ ನಡೆಸ್ತಾ ಇರುವಂತಹ ಖಾಕಿ ನಿಂದನೆ ಆರೋಪ ಬಗ್ಗೆ ಮಹೇಶ್ ತಿಮರೋಡಿ ವಿಚಾರಣೆ ಆಗಲಿದೆ. 15 ದಿನಗಳ ಸಮಯ ಕೇಳಿದ್ರು ಮಹೇಶ್ ಶೆಟ್ಟಿ ತಿಮರೋಡಿ. ಸಮಯ ನೀಡಲು ಆಗಲ್ಲ ಅಂತ ಬ್ರಹ್ಮಾವರ ಪೊಲೀಸರು ಹೇಳ್ತಾ ಇದ್ದಾರೆ. ಟೈಮ್ ಕೇಳಿದ್ರು. ವಿಚಾರಣೆಗೆ ಗೈರು ಹಿನ್ನೆಲೆ ಮಹೇಶ್ ತಿಮರೋಡಿ ವಶಕ್ಕೆ ಪಡೆಯುವ ಸಾಧ್ಯತೆ ಇದೆ. FIR ನಲ್ಲಿ ಜಾಮೀನು ರಹಿತ ಪ್ರಕರಣ ದಾಖಲು ಮಾಡಿಕೊಂಡಿದ್ದಾರೆ. ವಿಚಾರಣೆ ಬಳಿಕ ಮಹೇಶ್ ಶೆಟ್ಟಿ ತಿಮರೋಡಿ ಬಂಧನ ಆಗುವ ಸಾಧ್ಯತೆ ಇದೆ. ಇನ್ನೇನು ಕೆಲ ಹೊತ್ತಲ್ಲಿ ಬ್ರಹ್ಮಾವರ ಠಾಣೆಗೆ ಬರಲಿದ್ದಾರೆ ಮಹೇಶ್ ಶೆಟ್ಟಿ ತಿಮರೋಡಿ. 15 ದಿನಗಳ ಸಮಯವನ್ನ ಕೇಳಿದ್ರು ತಿಮರೋಡಿ ಅವರು. ಬಟ್ ಪೊಲೀಸ್ ಅದಕ್ಕೆ ಪರ್ಮಿಟ್ ಮಾಡಿಲ್ಲ, ಸಮಯ ಕೊಡೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ದಾರೆ ಬ್ರಹ್ಮಾವರ ಪೊಲೀಸರು. ಹೀಗಾಗಿ ಬಹುತೇಕ ಇವರ ವಿಚಾರಣೆಯ ಬಳಿಕ ಮಹೇಶ್ ಶೆಟ್ಟಿ ತಿಮರೋಡಿ ಅವರನ್ನು ಬಂಧಿಸುವಂತಹ ಸಾಧ್ಯತೆ ಇದೆ. ಈಗ ದಾಖಲಾಗಿರುವಂಥ FIR ನಲ್ಲಿ ಜಾಮೀನು ರಹಿತ ಕೇಸ್ ದಾಖಲಾಗಿರುವಂಥದ್ದು ಮಹೇಶ್ ಶೆಟ್ಟಿ ತಿಮರೋಡಿ ಅವರ ವಿರುದ್ಧ. ಇವರು ಒಂದು ರೀತಿಯಲ್ಲಿ ಪ್ರಬಲವಾದಂತಹ ನಾಯಕ. ಉಜಿರೆ ಭಾಗದಲ್ಲಿ ಹಲವಾರು ವರ್ಷಗಳಿಂದ ದಶಕಗಳಿಂದ ಹಿಂದೂ ಪರ ಹೋರಾಟವನ್ನು ಮಾಡ್ಕೊಂಬಂದಿರುವಂಥ ಮಹೇಶ್ ಶೆಟ್ಟಿ ತಿಮರೋಡಿ ಪ್ರತಿ ಬಾರಿಯೂ ಕೂಡ ಯಾವುದೇ ಥರದ ಫಿಲ್ಟರ್ ಇಲ್ಲದ ಹಾಗೆ ನಾಯಕರನ್ನು ನಿಂದಿಸುವಂತಹ ಕೆಲಸವನ್ನು ಮಾಡ್ತಿರ್ತಾರೆ. ಈ ಬಾರಿಯ ಸರದಿ BJPಯ ರಾಷ್ಟ್ರೀಯ ನಾಯಕ BL ಸಂತೋಷ್ ಅವರದ್ದು. ಅವರನ್ನು ನಿಂದಿಸಿರುವಂತಹ ಪ್ರಕರಣ ಸದ್ಯಕ್ಕೆ ದಾಖಲಾಗಿದೆ. ಬ್ರಹ್ಮಾವರ ಪೊಲೀಸ್ ಠಾಣೆಗೆ ವಕೀಲರ ತಂಡ ಎಂಟ್ರಿ ಕೊಟ್ಟಿದೆ. ಮಹೇಶ್ ಶೆಟ್ಟಿ ತಿಮರೋಡಿ ಪರ ವಕೀಲರು ಆಗಮಿಸಿದ್ದಾರೆ. ಈಗ ಠಾಣೆಗೆ ಆಗಮಿಸಿದ ದೀಪಕ್ ನಾವುಂದ, ಪ್ರದೀಪ್ ಹಂದೆ. ಬ್ರಹ್ಮಾವರ ಪೊಲೀಸ್ ಠಾಣೆ ಸುತ್ತ ಪೊಲೀಸರ ಬಿಗಿ ಭದ್ರತೆ. ಮಹೇಶ್ ಶೆಟ್ಟಿ ತಿಮರೋಡಿ ಬೆಂಬಲಿಗರು ಜಮಾಯಿಸಿಬಿಟ್ಟಿದ್ದಾರೆ ಬ್ರಹ್ಮಾವರ ಠಾಣೆ ಸುತ್ತ. ಅಹಿತಕರ ಘಟನೆ ನಡೆಯದಂತೆ ಬಿಗಿ ಬಂದೋಬಸ್ತ್ ವ್ಯವಸ್ಥೆ ಮಾಡಲಾಗಿದೆ. ಇದರ ಜೊತೆಗೆ
ತಿಮರೋಡಿ ಪರ ವಕೀಲರ ತಂಡ ಸದ್ಯಕ್ಕೆ ಪೊಲೀಸ್ ಠಾಣೆಗೆ ಎಂಟ್ರಿ ಕೊಟ್ಟಿದೆ. ಜೊತೆಗೆ ತಿಮರೋಡಿ ಅವರ ಬೆಂಬಲಿಗರ ಜಮಾವಣೆ ಪೊಲೀಸ್ ಠಾಣೆಯ ಸುತ್ತ. ಇವರು ಪ್ರಬಲವಾದಂತಹ ನಾಯಕರು. ಅಫ್ಕೋರ್ಸ್ ಇವರದ್ದೇ ಆದಂತಹ ಬೆಂಬಲಿಗರ ದೊಡ್ಡ ಪಡೆ ಇದೆ. ಆ ಭಾಗದಲ್ಲಿರುವಂಥವರಿಗೆ ಇದು ಚೆನ್ನಾಗಿ ಗೊತ್ತಿರುವಂಥ ವಿಚಾರ. ಏಕಾಏಕಿ ಯಾವಾಗ ಮಹೇಶ್ ಶೆಟ್ಟಿ ತಿಮರೋಡಿ ಅವರನ್ನು ಕಸ್ಟಡಿಗೆ ತೆಗೆದುಕೊಳ್ಳಲಾಗತ್ತೆ, ಹೀಗಾಗಿ ಅವರ ಮನೆಯಲ್ಲೂ ಕೂಡ ದೊಡ್ಡ ಹೈಡ್ರಾಮಾ ಆಗತ್ತೆ. ಅವರ ಬೆಂಬಲಿಗರ ಪಡೆಯೇ ಅವರ ಹಿಂದೆ ನಿಲ್ಲತ್ತೆ. ಮತ್ತು ತಾವು ಗಮನಿಸಬಹುದು, ಹಿ ಸ್ಟಿಲ್ ನಾಟ್ ಅರೆಸ್ಟೆಡ್, ಇನ್ನೂ ಅರೆಸ್ಟ್ ಆಗಿಲ್ಲ ತಿಮರೋಡಿ ಅವರು. ಅವರದ್ದೇ ಪ್ರೈವೇಟ್ ಕಾರ್ನಲ್ಲಿ ಪೊಲೀಸ್ ವಿಚಾರಣೆಗೆ ತೆರಳಿದ್ದಾರೆ ಅಷ್ಟೇ. ಆದರೆ ಬರ್ತಾ ಇರುವಂಥ ಮಾಹಿತಿ ಏನು ಅಂತ ಹೇಳಿದ್ರೆ, BL ಸಂತೋಷ್ ಅವರ ನಿಂದನೆ ಕೇಸ್ನಲ್ಲಿ ಇವರ ವಿರುದ್ಧ ಜಾಮೀನು ರಹಿತ ಕೇಸ್ ದಾಖಲಾಗಿದೆ. ಜೊತೆಗೆ ಇವರು 15 ದಿನಗಳ ಸಮಯವನ್ನು ಕೇಳಿದ್ರಂತೆ ತಿಮರೋಡಿ ಅವರು, ನಾನು ಬರ್ತೇನೆ, ನಾನು ಹಾಜರಾಗ್ತೇನೆ ಅಂತ. ಬಟ್ ಪೊಲೀಸರು ಪರ್ಮಿಟ್ ಮಾಡಿಲ್ಲ. ಏಕಾಏಕಿ ಬೆಳಗ್ಗೆ ತಿಮರೋಡಿ ಅವರ ನಿವಾಸಕ್ಕೆ ಬರ್ತಾರೆ. ಉಜಿರೆಯ ತಿಮರೋಡಿಯಲ್ಲಿರುವಂಥ ಇವರ ನಿವಾಸ. ಏಕಾಏಕಿ ಬರ್ತಾರೆ, ಅಲ್ಲಿ ಹೈಡ್ರಾಮವೇ ಆಗುತ್ತೆ. 20 ಜೀಪ್ನಲ್ಲಿ ಬರುವಂತಹ ಅವಶ್ಯಕತೆ ಇತ್ತ? ಹಾಗಾದರೆ ತಾವು ನೋಡಬಹುದು ವಿಜುವಲ್ಸ್ನಲ್ಲಿ, ತಿಮರೋಡಿ ಅವರ ಬೆಂಬಲಿಗರು ದಾರಿ ಉದ್ದಕ್ಕೂ ನಿಂತು ಕೈ ಬೀಸ್ತಾ ಇದ್ದಾರೆ. ತಿಮರೋಡಿ ಕರೆದೊಯ್ಯುವ ಮಾರ್ಗದಲ್ಲಿ ಹೈಡ್ರಾಮಾ ನಡೆದಿದೆ. ಗಿರೀಶ್ ಮಟ್ಟಣ್ಣನವರ್ ತಿಮರೋಡಿಗೆ ಆಪ್ತರು ಜೈಕಾರ ಹಾಕಿದ್ದಾರೆ. ಬ್ರಹ್ಮಾವರ ರಸ್ತೆ ಬಳಿ ಜೈಕಾರ ಹಾಕಿದಂತಹ ಬೆಂಬಲಿಗರು ತಿಮರೋಡಿ ಕರೆದೊಯ್ತಾ ಇರುವಂತಹ ಮಾರ್ಗ ಮಧ್ಯೆ ಇವರ ಬೆಂಬಲಿಗರ ಹೈಡ್ರಾಮಾ. ತಿಮರೋಡಿ ಅವರಿಗೆ ಅವರದ್ದೇ ಆದಂತಹ ದೊಡ್ಡ ಮಟ್ಟದ ಬೆಂಬಲಿಗರ ಪಡೆ ಇದೆ. ಏಕೆಂದರೆ ಹಲವು ದಶಕಗಳಿಂದ ಹಿಂದೂ ಪರ ಹೋರಾಟವನ್ನು ಮಾಡಿಕೊಂಡು ಬಂದಿರುವಂತಹ ಆ ಭಾಗದ ಪ್ರಬಲ ನಾಯಕ. ಹೀಗಾಗಿ ಇವರನ್ನು ಬ್ರಹ್ಮಾವರ ಠಾಣೆಗೆ ಕರೆದೊಯ್ಯುವಂತಹ ವೇಳೆ ಮಾರ್ಗ ಮಧ್ಯದಲ್ಲಿ ಬಹಳಷ್ಟು ಜನ ಅವರ ಬೆಂಬಲಿಗರು ಜಮಾಯಿಸಿಕೊಂಡಿದ್ದಾರೆ. ಮತ್ತು ಬ್ರಹ್ಮಾವರ ಠಾಣೆಯ ಸುತ್ತವೂ ಕೂಡ ಬೇಕಾದಷ್ಟು ಜನ ಜಮಾಯಿಸಿದ್ದಾರೆ. ಹೀಗಾಗಿ ಸದ್ಯಕ್ಕೆ ಠಾಣೆಯತ್ತ ತೆರಳಿದಂತಹ ನಂತರದಲ್ಲಿ ತಿಮರೋಡಿಯವರ ವಿಚಾರಣೆ ಆಗಲಿಕ್ಕಿದೆ. ಮಹೇಶ್ ಶೆಟ್ಟಿ ತಿಮರೋಡಿ ವಶಕ್ಕೆ ಪಡೆದಂತಹ ವಿಚಾರವಾಗಿ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಸರ್ಕಾರ ಕಾನೂನಾತ್ಮಕ ಕ್ರಮ ತೆಗೆದುಕೊಂಡಿದೆ, ನಾವು ಇದರಲ್ಲಿ ಮಧ್ಯಪ್ರವೇಶ ಮಾಡೋದಿಲ್ಲ ಅಂತ BY ವಿಜಯೇಂದ್ರ ಹೇಳಿದ್ದಾರೆ. ತಿಮರೋಡಿ ಅವರನ್ನು ವಶಕ್ಕೆ ಪಡೆದಂತಹ ವಿಚಾರ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ರಿಯಾಕ್ಟ್ ಮಾಡಿದ್ದಾರೆ. ಸರ್ಕಾರ ಕಾನೂನಾತ್ಮಕ ಕ್ರಮವನ್ನು ತೆಗೆದುಕೊಂಡಿದೆ, ನಾವು ಈ ವಿಚಾರದಲ್ಲಿ ಮಧ್ಯಪ್ರವೇಶ ಮಾಡೋದಿಲ್ಲ ಅಂತ BY ವಿಜಯೇಂದ್ರ ಹೇಳಿದ್ದಾರೆ. BY ವಿಜಯೇಂದ್ರ ಅವರು ಬಿಜೆಪಿ ಪ್ರತಿಪಕ್ಷವಾದಂತಹ ಬಿಜೆಪಿ ಇವರನ್ನು ಭಾರೀ ಮಟ್ಟದಲ್ಲಿ ವಿರೋಧಿಸಿತು. ಇದೇ ವಿಚಾರವಾಗಿ ಧರ್ಮಸ್ಥಳ ಚಲೋ ಅನ್ನುವಂಥ ಯಾತ್ರೆಯನ್ನು ಕೂಡ ಬಿಜೆಪಿಗರು ಹಮ್ಮಿಕೊಂಡಿದ್ರು. ಸದನದಲ್ಲಿ ಆಡಳಿತ ಪಕ್ಷದ ಮೇಲೆ ಬೇಕಾದಷ್ಟು ಒಂದು ರೀತಿಯಾದಂಥ ಒತ್ತಡವನ್ನು ತಂದರು. SIT ನಿಲ್ಲಿಸಬೇಕು, ವೃಥಾ ಖರ್ಚು, ವೃಥಾ ಆರೋಪ, ಏನೂ ಸಿಗ್ತಾ ಇಲ್ಲ. ಇದರ ಹಿಂದೆ ನಿಂತಿರುವಂಥ ಹೋರಾಟಗಾರರಾದಂಥ ತಿಮರೋಡಿ, ಮಟ್ಟಣ್ಣನವರ್, ಯೂಟ್ಯೂಬರ್ಸು, ಇನ್ನೊಬ್ಬರು ಮತ್ತೊಬ್ಬರು ಎಲ್ಲರ ವಿರುದ್ಧ ಕ್ರಮ ಆಗಬೇಕು ಅಂತ ಪ್ರತಿಪಕ್ಷವಾಗಿ ಬಿಜೆಪಿ ಸದನದಲ್ಲಿ ಆಗ್ರಹಿಸಿತು. ಮಾಧ್ಯಮಗಳ ಮುಂದೆ ಮಾತನಾಡಿದ್ರು, ಆಗ್ರಹಿಸಿದ್ರು. ಎಲ್ಲವೂ ಕೂಡ ಬಿಜೆಪಿಗೆ ಹೇಳಿದಂತೆ ಆಗ್ತಾ ಇದೆಯಾ ಅನ್ನುವಂಥ ಒಂದು ಪ್ರಶ್ನೆಯೂ ಕೂಡ ಮೂಡುತ್ತೆ. ಆದರೆ ಗೃಹ ಸಚಿವರ ನಿಲುವು ಬೇರೆ ಇತ್ತು, ಸರ್ಕಾರದ ನಿಲುವು ಬೇರೆ ಇತ್ತು. ಸತ್ಯಾಸತ್ಯತೆಯನ್ನು ಖಂಡಿತ ಆದಷ್ಟು ಬೇಗ ಹೊರತರ್ತೇವೆ ಅಂತ. ಬಟ್ ಈ ಮಧ್ಯದಲ್ಲಿ ಸದನದಲ್ಲಿ ಬಿಜೆಪಿಗರು ತಿಮರೋಡಿ ಅವರ ವಿಚಾರವನ್ನು ಮೊನ್ನೆಯಷ್ಟೇ ಚರ್ಚೆ ಮಾಡಿದ್ರು. ಮುಖ್ಯಮಂತ್ರಿಗಳನ್ನ ಕೊಲೆಗಡಕ ಅಂದರು ಅನ್ನುವಂಥ ಒಂದು ವಿಚಾರವಾಗಿ. ಬಟ್ ಅದು ಕೂಡ ಸುಳ್ಳಾಗಿತ್ತು. ಈ ಮಧ್ಯದಲ್ಲಿ ಬಿಜೆಪಿಗರನ್ನು ಕೂಡ ತಿಮರೋಡಿ ಅವರು ವಿರೋಧಿಸಿದ್ರು, ಮಾತನಾಡಿದರು ಅವರ ವಿರುದ್ಧವಾಗಿ. ಈ ಮಧ್ಯದಲ್ಲಿ ಬಿಜೆಪಿಯ ರಾಷ್ಟ್ರೀಯ ನಾಯಕ BL ಸಂತೋಷ್ ಅವರನ್ನು ನಿಂದಿಸಿದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಇವರನ್ನು ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. ಈ ವಿಚಾರವಾಗಿ ರಾಜ್ಯಾಧ್ಯಕ್ಷರು ರಿಯಾಕ್ಟ್ ಮಾಡಿರುವಂಥದ್ದು.
ನಾವಿದರಲ್ಲಿ ಮಧ್ಯಪ್ರವೇಶ ಮಾಡಲ್ಲ, ಸರ್ಕಾರ ಕಾನೂನಾತ್ಮಕವಾಗಿ ಕ್ರಮ ಕೈಗೊಳ್ತಾ ಇದೆ ಅಂತ ಹೇಳಿದ್ದಾರೆ. ಅನನ್ಯ ಭಟ್ ಅವರ ಮಿಸ್ಸಿಂಗ್ ಕೇಸ್ ದಿನದಿಂದ ದಿನಕ್ಕೆ ಒಂದು ತಿರುವು ಪಡೆದುಕೊಳ್ತಾ ಇದೆ. ಇವರ ತಾಯಿ ಸುಜಾತಾ ಭಟ್ ಹೆಣೆದಿರುವಂಥ ಕಥೆಗಳು ಒಂದೊಂದಾಗಿ ಬಯಲಿಗೆ ಬರ್ತಾ ಇದ್ದಾವೆ. ಸುಜಾತಾ ಭಟ್ ಅವರು ಕೊಟ್ಟಂತಹ ದೂರಿನ ಹಿಂದೆ ಜಮೀನಿನ ನಂಟಿದೆಯಾ ಅನ್ನುವಂಥ ಪ್ರಶ್ನೆ ಬರ್ತಾ ಇದೆ. ದೂರುದಾರೆ ಸುಜಾತಾ ಭಟ್ ಹಿಂದಿದೆಯಾ ಭೂ ರಹಸ್ಯ? 2.5 ಎಕರೆ ಜಮೀನಿಗಾಗಿ ಅನನ್ಯ ಭಟ್ ಕತೆ ಕಟ್ಟಿದ್ರ ಸುಜಾತಾ ಭಟ್? ಇದು ಒಂದು ಕಟ್ಟು ಕಥೆನಾ ಅನ್ನುವಂಥ ಪ್ರಶ್ನೆ ಬರ್ತಾ ಇದೆ. ಹಲವು ತಿರುವು ಪಡೆದುಕೊಳ್ತಾ ಇರುವಂತಹ ಅನನ್ಯ ಮಿಸ್ಸಿಂಗ್ ಕೇಸ್. ಸುಜಾತಾ ಭಟ್ ದೂರಿನ ಹಿಂದಿದೆಯಾ ಜಮೀನಿನ ನಂಟು? ದೂರುದಾರೆ ಸುಜಾತಾ ಭಟ್ ಹಿಂದಿದೆಯಾ ಭೂ ರಹಸ್ಯ ಅನ್ನುವಂಥ ಪ್ರಶ್ನೆ ಬರ್ತಾ ಇದೆ. 2.5 ಎಕರೆ ಜಮೀನಿಗಾಗಿ ಈ ಅನನ್ಯ ಭಟ್ ಅನ್ನುವಂತಹ ಕಟ್ಟು ಕಥೆಯನ್ನ ಸೃಷ್ಟಿಸಿದ್ರ ಸುಜಾತಾ ಭಟ್ ಅನ್ನುವಂಥ ಪ್ರಶ್ನೆ ಬರ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ ದಿನದಿಂದ ದಿನಕ್ಕೆ ಆಗ್ತಾ ಇರುವಂತಹ ಬೆಳವಣಿಗೆಗಳಲ್ಲಿ ಸುಜಾತಾ ಭಟ್ ಅವರು ಹೆಣೆದಿರುವಂತಹ ಕಥೆ, ಕಟ್ಟಿರುವಂತಹ ಕಥೆ ಎಲ್ಲ ಸತ್ಯಗಳು ಕೂಡ ಹೊರಬರ್ತಾ ಇರುವಂಥದ್ದು.